ನೀನು ನನ್ನ ಮಗನ ಜೀವನ ಹಾಳು ಮಾಡೋದಕ್ಕೆ ನಾನು ಬಿಡೋದಿಲ್ಲ. ಈ ಗುಡ್ನ ಬೇರೆಯವ್ರಿಗೆ ರಟ್ ಮಾಡೋದಕ್ಕೂ ನಾನು ಬಿಡೋದಿಲ್ಲ. ಯಾವ ಗುಟ್ಟಿನ ಬಗ್ಗೆ ಮಾತಾಡ್ತಾ ಇದ್ದೀರಾ? ಆಮ್ರಪಾಲಿ, ನೀನು ಯಾವಾಗ ಬಂದೆ? ಯಾರ ಜೊತೆ ಮಾತಾಡ್ತಾ ಇದ್ರಿ ಮಾ? ಏನ್ ಗುಟ್ಟು? ನೀವ್ ಆರಾಮಾಗಿದ್ದೀರಾ ತಾನೆ? ಇಲ್ಲ ಆಮ್ರಪಾಲಿ, ನಂಗೆ ಏನಾಗ್ತಿದೆ ಅಂತ ನಂಗೆ ಗೊತ್ತಾಗ್ತಿಲ್ಲ. ಹುಚ್ಚಿಡಿತಿದೆ ಅನ್ಸುತ್ತೆ. ಅರ್ಥ ಆಗುತ್ತೆ ನನ್ಗೆ. ಇದ್ಯಾರಿಗೂ ಅರ್ಥ ಆಗಲ್ಲ. ನನ್ನ ಮನ್ಸಲ್ಲಿ ಏನಿದೆ ಅಂತ ಯಾರಿಗೂ ಗೊತ್ತಾಗಲ್ಲ. ಅದನ್ನ ಬಾಯ್ ಬಿಟ್ಟು ಹೇಳಕ್ಕಾಗಲ್ಲ. ಬಾಯ್ ಬಿಟ್ಟು ಹೇಳ್ಬಿಟ್ರೆ ನಿಜ ಆಗ್ಬಿಡುತ್ತೇನೋ ಅನ್ನೋ ಭಯ ಅಲ್ವಾ? ಹೇಳ್ದೆ ಸುಮ್ಮನೆ ಇದ್ರೆ ಅದು ಭ್ರಮೇನೋ ಕನ್ಸೋ ಅನ್ಕೊಂಡ್ಬಿಡ್ಬೋದು ಅಲ್ವಾ? ನೋಡ್ಬಾರದೇನೋ ನೋಡ್ಬಿಟ್ಟಿದೀನಿ, ಮನುಷ್ಯರು ನೋಡ್ಬಾರದ್ ವಿಷಯ ಅನ್ನಿಸ್ತಾ ಇರ್ಬೇಕಲ್ವಾ ನಿಮ್ಗೆ? ಹೀಗೂ ಆಗುತ್ತಾ? ಇದೆಲ್ಲ ನಿಜಾನಾ? ನಾನೇನಾದ್ರೂ ಇದನ್ನ ನಿಜ ಅಂತ ಹೇಳಿದ್ರೆ ನನ್ನ ನಂಬ್ತಾರ? ಹೀಗೆಲ್ಲ ಅನ್ನಿಸ್ತಾ ಇರ್ಬೇಕಲ್ವಾ ನಿಮ್ಗೆ? ಹಿಂಗೆ ಹೇಗೆ ಗೊತ್ತಾಯ್ತು? ದೇವಸ್ಥಾನದಿಂದ ಬಂದ್ಮೇಲೆ ನನ್ನ ಮನ್ಸಲ್ಲಿ ಓಡ್ತಾ ಇದ್ದಿದ್ದ ವಿಷಯನ ಹೇಗೆ ಹೇಳ್ಬಿಟ್ಟೆ? ನಿಮ್ ಮನ್ಸಲ್ಲಿರೋದು ನನಗೆ ಗೊತ್ತಾಗುತ್ತೆ. ಇಲ್ಲ ಅಂದಿದ್ರೆ ಹೀಗೆ ವರ್ತಿಸ್ತಾ ಇರ್ಲಿಲ್ಲ ನೀವು. ನೀವು ತುಂಬಾ ಭಯದಲ್ಲಿದ್ದೀರಾ. ಕಣ್ ಮುಂದೆ ನಡೀತಾ ಇರೋದು ನಿಜಾನೋ ಸುಳ್ಳೋ ಅಂತ ಗೊತ್ತಾಗದೇ ಇರೋ ಸ್ಥಿತಿನಲ್ಲಿ ನೀವಿದ್ದೀರಾ. ಅದು ನನಗೆ ಗೊತ್ತಾಗತ್ತೆ. ನಾನು ಮನೆಗೆ ಬಂದಾಗಿಂದ ನಂಗೆ ಹುಚ್ಚು ಹಿಡಿತಾ ಇದೆ ಅನಿಸ್ತಾ ಇದೆ. ಯಾರ ಹತ್ರನೂ ಮಾತಾಡೋಕ್ಕಾಗಲ್ಲ. ಯಾರ ಹತ್ರ ಇದು ಹೇಳಿದ್ರು ನಂಬಲ್ಲ ಅನಿಸ್ತಾ ಇದೆ. ಆದರೆ ನೀನೊಬ್ಳೆ ನನ್ನ ಮನಸ್ಸನ್ನ ಅರ್ಥ ಮಾಡ್ಕೊಂಡಿರೋದು. ನಾನು ಹುಚ್ಚಿ ಅಲ್ಲ, ನಾನು ನೋಡಿದ್ದೆಲ್ಲ ನಿಜ ಅನ್ನಿಸ್ತಾ ಇದೆ. ಥ್ಯಾಂಕ್ ಯು ಅಮೃಪಾಲಿ. ಮಾ, ಇದ್ರಲ್ಲಿ ಏನು ದೊಡ್ಡ ಕೆಲಸ ಇದೆ ಹೇಳಿ? ನಿಮ್ಮ ಪಕ್ಕ ನಿಂತು ಒಂದೆರಡು ಮಾತಾಡಿದ್ದೀನಿ ಅಷ್ಟೆ. ಮಾತಿಗೇನು ಎಲ್ಲರೂ ಆಡ್ತಾರೆ. ಜನಕ್ಕೆ ಇನ್ನೇನು ಕೆಲಸ? ಕೈಗೊಂದು ಕಾಲ್ಗೊಂದು ಮಾತಾಡ್ತಾರೆ. ಆದರೆ ಬೇರೆಯವ್ರ ಮನಸ್ಸಿಗೆ ಹಿತ ಆಗೋ ಥರ ಮಾತಾಡೋದಿದೆಯಲ್ಲ, ಅದೆಲ್ರಿಗೂ ಬರಲ್ಲ. ಇದೆಲ್ಲ ನಮ್ಮ ತಂದೆಯವ್ರು ಹೇಳ್ಕೊಟ್ಟಿರೋ ಪಾಠ ಅಮ್ಮ. ಇದರಲ್ಲಿ ದೊಡ್ಡತನ ಏನೂ ಇಲ್ಲ. ಹಾಗಾದರೆ ಹಳೆದೆಲ್ಲ ನೆನಪಾಗ್ತಾ ಇದೆಯಾ ನಿನಗೆ? ದೇವಸ್ಥಾನದಲ್ಲಿ ಏನು ನೋಡಿದ್ರಿ ಮಾ? ಹೇಗಿದೆಯಾ ದೇವಯಾನಿ? ಈಗಲೇ ಯಾವ ಪ್ರಶ್ನೆಗೂ ಉತ್ತರ ಕೊಡುವ ಸ್ಥಿತಿಯಲ್ಲಿ ಅಮ್ಮ ಇಲ್ಲ. ಸ್ವಲ್ಪ ಸಮಯದ ನಂತರ ಪ್ರಶ್ನಿಸುತ್ತೇನೆ. ನೀವಿಬ್ರು ಮಾತಾಡ್ತಾ ಇರಿ, ನಾನು ಬರ್ತೀನಿ. ನಮ್ಮಮ್ಮ ಗ್ಯಾರಂಟಿ ಸಾಯಿಸ್ತಾರೆ ನನ್ನ ಇವತ್ತು. ಈ ಮಾರ್ಕ್ಸ್ ಕಾರ್ಡ್ ಯಾರಾದರೂ ನೋಡಿದ್ರೆ ನನ್ನ ಮನೆಯಿಂದ ಆಚೆ ಕಳಿಸ್ಬಿಡ್ತಾರೆ. ಮ್ಯಾಥ್ಸಲ್ಲಿ 100ಕ್ಕೆ 8, ಇಂಗ್ಲೀಷಲ್ಲಿ 28, ಕನ್ನಡದಲ್ಲಿ 30. ಕನ್ನಡದಲ್ಲಿ ಫೇಲ್ ಆಗಿದ್ದೀನಿ ಅಂತ ಅಪ್ಪಂಗೆ ಗೊತ್ತಾದರೆ ಮುಗೀತು. ಮಾತೃಭಾಷೆಯಲ್ಲಿ ಹೀಗೆಲ್ಲ ಫೇಲ್ ಆಗಿದ್ದೀನಿ ಅಂತ ದೊಡ್ಡದಾಗಿ ಲೆಕ್ಚರ್ ಕೊಡ್ತಾರೆ. ಅಮ್ಮ ನನ್ನ ಮನೆಯೆಲ್ಲ ಅಟ್ಟಾಡ್ಸ್ಕೊಂಡು ಹೊಡಿತಾರೆ. ಬೇಡ, ತೋರ್ಸೋದೇ ಬೇಡ. ಆದರೆ ಸೈನ್ ಹಾಕ್ಸ್ಕೊಂಡು ತೊಗೊಂಡು ಹೋಗ್ಬೇಕಲ್ಲ, ಏನು ಮಾಡಲಿ? ನಾನೇ ಅಪ್ಪನ ಸೈನ್ ಮಾಡಿಬಿಡ್ತೀನಿ, ಯಾರಿಗೂ ಗೊತ್ತಾಗಲ್ಲ. ಪುಟಾಣಿ,
ಏನ್ ಮಾಡ್ತಿದ್ಯಾ? ನೀನ್ ಇಲ್ಲೇನ್ ಮಾಡ್ತಾ ಇದ್ಯಾ? ಯಾಕೋ ಸ್ವಲ್ಪ ವಿಚಿತ್ರವಾಗಿ ಆಡ್ತಿದ್ಯಲ್ಲ. ನೀನ್ ವಿಚಿತ್ರವಾಗಿ ಆಡ್ತಿರೋದು. ಫ್ರೆಂಡ್ಸ್ಗೆ ಸಪೋರ್ಟ್ ಮಾಡೋದ್ ಬಿಟ್ಟು ನೀನೇ ನನ್ನ ನಮ್ಮ ಅಪ್ಪ ಅಮ್ಮ ಕೈಲಿ ಹಿಡ್ಕೊಟಿಯಲ್ಲ. ಅದ್ರ ಬಗ್ಗೆ ನೀನ್ ಇನ್ನೂ ಸಿಟ್ ಮಾಡ್ಕೊಂಡಿದ್ಯಾ ಪುಟಾಣಿ? ನಿನ್ ಸಿಟ್ ಕಡಿಮೆ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು ಹೇಳು. ನೀನ್ ಏನ್ ಹೇಳಿದ್ರು ನಾನ್ ಮಾಡ್ತೀನಿ. ಅದೆಲ್ಲ ಏನು ಬೇಕಾಗಿಲ್ಲ. ಆಕ್ಚುಲಿ ಒಂದ್ ಕೆಲ್ಸ ಇದೆ. ಏನ್ ಹೇಳು ಪುಟಾಣಿ? ನಾನು ಇದ್ರಲ್ಲಿ ಏನೇನೋ ತಪ್ಪು ಬರ್ದ್ಬಿಟ್ಟಿದ್ದೀನಿ. ನೀನ್ ಅವತ್ ನನ್ ಬುಕ್ ಅಳಿಸ್ತೀಯಲ್ಲ, ಇದನ್ನು ಹಾಗೆ ಅಳಿಸ್ತೀಯಾ? ಇದನ್ನೆಲ್ಲ ಅಳಿಸ್ಬೇಕಾ? ಇದ್ ಮಾತ್ರ, ಇದೆಲ್ಲ ಬೇಡ, ಇದೆಲ್ಲ ಹಾಗೆ ಇರ್ಲಿ. ನಾನು ತಪ್ಪು ಮಾಡ್ತಾ ಇದ್ದೀನಾ? ಆಮ್ರಪಾಲಿ ಮ್ಯಾಜಿಕ್ ಮಾಡ್ತಾಳೆ ಅಂತ ಅದನ್ನ ಮಿಸ್ಯೂಸ್ ಮಾಡ್ಕೋತಾ ಇದ್ದೀನಾ? ಬೇಡ ಅಂತ ಹೇಳ್ಬಿಡ್ತೀನಿ. ಆಮ್ರಪಾಲಿ, ನಿನ್ಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ನನ್ ಮುದ್ದಿನ ಪುಟಾಣಿ ನೀನು. ಶ್ಯಾಮಲಾ, ಶ್ಯಾಮಲಾ ಬರ್ಕೊ. ಯಾರೋ ಶ್ಯಾಮಲಾ? ಹೇ, ತುಂಬಾ ಒಳ್ಳೆ ಹುಡುಗಿ, ಉದ್ದ ಕೂದ್ಲು. ನಾನು ಅವಳು ಒಂದ್ಸಲ ಡೇಟಿಂಗ್. ಬೇಡ ಬೇಡ, ನೋಡ್ಸಾಕು. ಬರೀಲೇ ಇಲ್ಲ ಬಿಡು. ಹೇ, ನನ್ನೊಬ್ಳು ಫ್ರೆಂಡ್ ಇದ್ದಾಳೆ ಐಶ್ವರ್ಯ ಅಂತ, ಅಣ್ಣಂಗೆ ಒಳ್ಳೆ ಮ್ಯಾಚ್ ಆಗ್ತಾಳೆ. ಇರು, ಫೋಟೋ ತೋರಿಸ್ತೀನಿ. ತೋರ್ಸು. ವಾವ್, ಶಿ ಸೋ ಬ್ಯೂಟಿಫುಲ್. ಅಲ್ವಾ? ಒಳ್ಳೆ ಪೇರ್. ಬರ್ಕೊ ಬರ್ಕೊ ಬರ್ಕೊ. ಏನ್ ಮಾಡ್ತಾ ಇದ್ದೀರಾ ಇಬ್ರು? ಅಣ್ಣಂಗೆ ಯಾವ ಹುಡುಗಿಯ ಮೇಲೆ ಲವ್ ಆಗೋದಂತ ಲಿಸ್ಟ್ ಮಾಡ್ತಾ ಇದ್ದೀವಿ. ನಿನ್ಗೂ ಯಾವ್ದಾದ್ರು ಹೆಸರು ನೆನ್ಪಿದ್ರೆ ನೀನು ಹೇಳಕ್ಕ. ನೆನ್ಪಾಗೋದೇನ್ ಬೇಡ, ನಾಲ್ಗೆ ತುದಿಲೆ ಒಂದ್ ಹೆಸರಿದೆ. ಯಾರಕ್ಕ? ಆಮ್ರಪಾಲಿ. ಅಕ್ಕ, ತಮಾಷೆ ಮಾಡ್ಬೇಡ, ಸೀರಿಯಸ್ ಆಗಿ ಹೇಳು. ಅಯ್ಯೋ, ನಾನ್ ತಮಾಷೆ ಮಾಡ್ತಾ ಇಲ್ಲ, ಸೀರಿಯಸ್ ಆಗೇ ಹೇಳ್ತಾ ಇದ್ದೀನಿ. ಪ್ರದ್ಯುಮ್ನ ಆಮ್ರಪಾಲಿ ಒಳ್ಳೆ ಜೋಡಿ ಆಗ್ತಾರೆ. ಅದ್ ಹೇಗಕ್ಕ? ಆಮ್ರಪಾಲಿನ ಕಂಡ್ರೆ ಈ ಮನೆಯಲ್ಲಿ ಎಲ್ರಿಗೂ ಇಷ್ಟ, ಒಪ್ಕೋತೀನಿ. ಬಟ್ ಅವ್ರಿಗೆ ಹಳೇದ್ ಯಾವ್ದು ನೆನ್ಪೇ ಇಲ್ವಲ್ಲ. ಮಾಯಿ ಬಗ್ಗೆ ಗೊತ್ತಲ್ವಾ ನಿಮ್ಗೆ? ಆಮ್ರಪಾಲಿ ಮನೆಗಿನ ಏನು ಗೊತ್ತಿಲ್ಲ. ಮದ್ವೆ ಹೇಗ್ ಮಾಡ್ಕೊಡ್ತಾರೆ ಅಣ್ಣನ್ಗೆ? ಅದೆಲ್ಲ ಆಮೇಲೆ ನೋಡ್ಕೋಬಹುದು ನಿಧಾನ. ಆದ್ರೆ ಪ್ರದ್ಯುಮ್ನ ಬೇರೆ ಹುಡುಗಿ ಜೊತೆ ಇಷ್ಟೊಂದು ಮಾತಾಡೋದು ಯಾವತ್ತಾದ್ರೂ ನೋಡಿದೀರಾ? ಇಲ್ಲ ಅಕ್ಕ, ಆದ್ರೆ ಅವನು ಆಮ್ರಪಾಲಿ ಕರೆದ ತಕ್ಷಣ ಹೇಗ್ ಓಡ್ ಬರ್ತಾನೆ ನೋಡಿದೀರಾ? ನೋಡಿದೀವಿ ಅಕ್ಕ, ಆದ್ರೆ ಏನಾದ್ರೆ ಸರಿ, ಒಬ್ರಿಗೊಬ್ರಿಗೆ ಪ್ರೀತಿ ಆಗಿದೆ ಅಂತ ಹೇಗ್ ಗೊತ್ತಾಗುತ್ತೆ, ನೀವೇ ಹೇಳಿ. ಆಸ್ಕ್ ದಿ ಎಕ್ಸ್ಪರ್ಟ್. ನನಗೆ ತುಂಬಾ ಜನ ಮೇಲೆ ಲವ್ ಆಗಿದೆ. ನಾನು ಒಂಥರ ಲವ್ ಗುರುನ, ಹೇಳ್ತೀನಿ ನಾನು. ಒಂದು ನೋಡ್ತಾ ಇದ್ರೆ ಅವ್ರನ್ನೇ ನೋಡ್ಬೇಕು ಅನ್ಸುತ್ತೆ. ಎರಡು, ಅವ್ರಿಗೇನಾದ್ರೂ ನೋವಾದ್ರೆ ಇವ್ರ ಕೈಲಿ ತಡ್ಕೊಳಕ್ಕಾಗಲ್ಲ. ಅಮ್ರಪಾಲಿ, ತುಂಬಾ ನೋವಾಗ್ತಿದ್ಯಾ? ನಾನು ಬ್ಯಾಂಡೇಜ್ ತಗೊಂಡ್ಬರ್ತೀನಿ. ಅಯ್ಯೋ, ಇದೆಲ್ಲ ಬೇಡ ಆಪದ್ ಬಾಂಧವ. ಬೇಡ ಅಂದ್ರೆ ಬಿಟ್ಬಿಡಕ್ಕಾಗತ್ತಾ? ಪಾಯಿಂಟ್ 3, ಅವ್ರ ಸುತ್ತಮುತ್ತ ಇದ್ರೆ ಎಲ್ಲ ಮರ್ತೋಗತ್ತೆ.
ಈ 3 ಆದ್ರೆ ಲವ್ ಆಗಿದೆ ಅಂತಾನೆ ಅರ್ಥ. ಆಯ್ತು, ನಿಮ್ಮ ಮಾತೆ ತಗೊಳ್ಳೋಣ. ಪ್ರದ್ಯುಮ್ನ ಆಮ್ರಪಾಲಿ ಜೊತೆ ಇದ್ದಾಗ ಅವನ್ಗಿದೆಲ್ಲ ಆಗುತ್ತೋ ಇಲ್ವೋ ಅಂತ ಚೆಕ್ ಮಾಡ್ಕೊಂಡು ಬರ್ತೀರಾ? ನೋಡೋಣ ನಾನ್ ತಪ್ಪ ನೀವ್ ತಪ್ಪ ಅಂತ. ಡನ್. ಆಪರೇಷನ್ ಅಣ್ಣನ್ಗೆ ಲವ್ ಆಗಿದ್ಯಾ ಶುರು. ಹೇಗಿದೆಯಾ ದೇವಿಯನಿ? ನಾನು ಆರಾಮಾಗಿದ್ದೀನಿ ಮಾಯಿ. ಇವತ್ತೊಂದು ಸ್ವಲ್ಪ ಶಕ್ತಿ ಇದೆ ಅನ್ನಿಸ್ತಾ ಇದೆ. ಮತ್ತೆ ನೀನು ಬೇಗ ಓಡಾಡೋ ಹಾಗಾಗ್ಲಿ. ನೀನಿಲ್ದೆ ಈ ಮನೆ ಬಿದ್ದು ಹೋಗಿದೆ ದೇವ್ಯಾನಿ. ಎಲ್ರೂ ಅನ್ಕೊಳ್ತಾರೆ ಗಂಡ್ಮಕ್ಳೇ ಮನೆ ನಡೆಸೋದು ಅಂತ. ಸುಳ್ಳದು. ಸೊಸೆ ಅಂದ್ರೆ ಮನೆ ನಡೆಸ್ಬೇಕಾಗಿರೋದು. ಅವ್ರು ಒಂದು ದಿನ ನಾನು ಯಾವ ಕೆಲಸನೂ ಮಾಡಲ್ಲ ಅಂತ ಸುಮ್ಮನೆ ಕೂತ್ರೆ ಮನೆ ನಿಂತೋಗುತ್ತೆ. ಈ ಮನೆ ನೋಡು, ನಾನು ಈ ಮನೆ ಸೊಸೆ. ನಾನು ಅರಸು ಮನೆ ಸೊಸೆ ಅಂತ ಸುಮ್ಮನೆ ಇದ್ದಿದ್ರೆ ಈ ಮನೆ ಯಾವತ್ತೂ ಬಿದ್ದೋಗಿರೋದು. ಅದು ಬಿಡು, ನೀನು ಹುಷಾರಾದ್ಯಲ್ಲ ಅಷ್ಟು ಸಾಕು. ಇಷ್ಟು ಪ್ರೀತಿ ಮಾಡೋ ಅತ್ತೆ ಇರ್ಬೇಕಾರೆ ಹುಷಾರಾಗ್ತಲೇ ಇನ್ನೇನು ಮಾಯಿ. ದೇವಸ್ಥಾನದಲ್ಲಿ ಏನಾಯ್ತು ಅನ್ನೋ ಪ್ರಶ್ನೆ ನನ್ನ ನಾಲ್ಗೆ ತುದಿಯಲ್ಲಿದೆ. ಆದ್ರೆ ಕೇಳಿದ್ರೆ ಯಾವ ಪ್ರಯೋಜನನೂ ಇಲ್ಲ ಅಂತ ನನಗೆ ಗೊತ್ತು. ಕೇಳಿದ್ರೆ ನೀನ್ ಬಾಯಿ ಬಿಡಲ್ಲ. ಕೇಳಿ ನನ್ನ ಬಾಯಿ ನೋಯಿಸ್ಕೋಬೇಕು, ಕೇಳಿಸ್ಕೊಂಡು ನಿನ್ ಕಿವಿ ನೋಯಿಸ್ಕೋಬೇಕು. ನಾನು ಬೇರೆ ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡ್ತೀಯಾ? ಯಾವ ಪ್ರಶ್ನೆ ಮಾಯಿ? ಮಮ್ಮ ಕೈ ಬಿಡು, ಕೈ ನೋವ್ತಾ ಇದೆ ಮಮ್ಮ. ಅಲ್ಲ ಕಣೆ, ನೀನ್ ಅತ್ತೆ ಆಗೋರು ಹುಷಾರಲ್ಲೇ ಮಲ್ಕೊಂಡಿದ್ದಾರೆ. ನೀನ್ ಆರಾಮಾಗಿ ಮ್ಯಾಗ್ಝಿನ್ ಓದ್ತಾ ಕೂತ್ಕೊಂಡಿದ್ಯಲ್ಲ, ಹೋಗಿ ಮಾತಾಡ್ಸ್ಬೇಕು ಅನ್ನೋದು ಜ್ಞಾನ ಬೇಡ್ವಾ ನಿನ್ಗೆ? ಅಯ್ಯೋ, ಇದಕ್ಕೋಸ್ಕರ ನಾನು ಇಷ್ಟು ಬೇಗ ಎಬ್ಬಿಸ್ಕೊಂಡು ಕರ್ಕೊಂಡು ಬಂದ. ಈ ಡ್ರಾಮನ್ ಆಮೇಲೆ ಮಾಡ್ಬೋದಿತ್ತು ತಾನೆ. ಶೋನಾ, ಹೇಳ್ದಷ್ಟು ಮಾಡು. ಬರೀ ತರ್ಲೇನಾಯ್ತು ನೀನು. ಅಲ್ಲ ಮಮ್ಮ. ನಿನಗೆ ಗೊತ್ತಾಯ್ತೋ ಇಲ್ವೋ ಈ ವಿಷಯ? ಯಾವ ವಿಷಯ ಮಾಯಿ? ನಿನ್ ಭಾವಿ ಸೊಸೆ ಮಾರ್ಕೆಟಲ್ಲಿ ಮಾಡಿದ ವಿಷಯ ಗೊತ್ತಾಯ್ತು ಮಾಯಿ. ದೇವ್ರ ದೊಡ್ಡವನು, ಯಾರಿಗೂ ಏನೂ ಆಗ್ಲಿಲ್ಲ. ಒಂದ್ಸರ್ತಿ ಯೋಚನೆ ಮಾಡಿ ನೋಡು, ಇಂಥವಳು ಈ ಮನೆ ಸೊಸೆ ಆದ್ರೆ ಈ ಮನೆ ಗತಿ ಏನು? ಇವಳು ಮಾಡಿರೋ ಕರ್ಮಕಾಂಡಕ್ಕೆ ಮಾರ್ಕೆಟಲ್ಲಿ ಪ್ರತಿಯೊಬ್ಬ ನನ್ಗೆ ಏನಾದ್ರೂ ಆಗ್ಬಿಟ್ಟಿದ್ರೆ